ಜೈ ಭೀಮ್. ಇವತ್ತು 6 ಡಿಸೆಂಬರ್ ನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕಾರ್ಯಕ್ರಮ ಇಟ್ಟಿದ್ರು. ಪಾಸ್ವಾನ್ ಅವರು, ಅನಿಲ್ ಅವರು, ಫುಲ್ ಎಲ್ಲ ಸಂಘಟನೆ ಅವರು. ಈ ಕಾರ್ಯಕ್ರಮದಲ್ಲಿ ನಮ್ಮ MP ಸಾಗರ್ ಅವರಿದ್ದರು, ನಮ್ಮ ಬಂಡಪ್ಪ ಸಾಹೇಬರಿದ್ದರು, ಮತ್ತು ಶಾಲೆಂದರ್ ಇದ್ದರು MLA, ಮತ್ತು ನಮ್ಮ ಮುನ್ಸಿಪಾಲ್ಟಿ ಅಧ್ಯಕ್ಷರು ಮತ್ತು ಮುನ್ಸಿಪಾಲ್ಟಿ ಕೌನ್ಸಿಲರ್ ಯೂಸುಫ್ ಪಲ್ವಾನ್, ಆ ಥರ ಸುಮಾರು ಅಮೃತ್ ಚಿಂಕೋಡ್ ಸಾಹೇಬರು, ಸುಮಾರು ಜನ ಈ ಕಾರ್ಯಕ್ರಮದಲ್ಲಿದ್ದರು. ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಆಗಿದೆ. ಯಾಕಂದರೆ ಎಲ್ಲರೂ ಬಾಬಾ ಸಾಹೇಬ್ ಇದ್ದಿಲ್ಲ ಅಂದರೂ ಸಂವಿಧಾನ ಆಗ್ತಿದ್ದಿಲ್ಲ. ಆ ಸಂವಿಧಾನದಲ್ಲೇ ನಮ್ಮ ಭಾರತ ದೇಶನಲ್ಲಿ ಇಡೀ 75 ವರ್ಷದಿಂದ ಈ ಸ್ಥಾನಕ್ಕೆ ಬಂದಿದೆ. ಇಡೀ ವಿಶ್ವನಲ್ಲಿ 5ನೇ ಸ್ಥಾನ 6ನೇ ಸ್ಥಾನ ಪೊಸಿಷನ್ ಬಂದಿದೆ. ಇದು ಸಂವಿಧಾನದಿಂದ ಬಂದಿದೆ. ಯಾಕಂದರೆ ಇಂಡಿಪೆಂಡೆನ್ಸ್ ಆದಾಗ ನಮ್ಮ ದೇಶದಲ್ಲಿ ಯಾವುದೂ ಎಲೆಕ್ಟ್ರಿಸಿಟಿ ಇದ್ದಿಲ್ಲ, ಸರಿಯಾಗಿ ಊಟ, ಅಗ್ರಿಕಲ್ಚರ್ ಇದ್ದಿಲ್ಲ, ಎಜುಕೇಷನ್ ಇದ್ದಿಲ್ಲ, ಹಾಸ್ಪಿಟಲ್ ಇದ್ದಿಲ್ಲ. ಮತ್ತು ಇಷ್ಟು ಕಾಸ್ಟ್, ಸಾವಿರಾರು ಕಾಸ್ಟ್, ಎಲ್ಲರಿಗೂ ಈಕ್ವಾಲಿಟಿ ಕೊಡಬೇಕು, ಎಲ್ಲ ಡೆವಲಪ್ಮೆಂಟ್ ಮಾಡಬೇಕು, ಎಲ್ಲರಿಗೆ ಇನ್ಸಾಫ್ ಕೊಡಬೇಕು. ಆ ಥರ ಸಂವಿಧಾನ ಆ ಕಷ್ಟ ಟೈಮ್ ಬಾಬಾ ಸಾಹೇಬ್ಗೆ ಜಿಮ್ಮೆದಾರಿ ಕೊಟ್ಟಿದ್ದರು. ಆ ಜಿಮ್ಮೆದಾರಿ ಒಳ್ಳೆ ರೀತಿಯಿಂದ ನಿಭಾಯಿಸಿ ಇವತ್ತು ಸಂವಿಧಾನ ಬರೆದಿದ್ದಾರೆ. ನೀವು ಭಾಷಣ ಮಾಡ್ಬೇಕಾದ್ರೆ ಹೇಳಿದ್ರಿ, ನನ್ನ ಜೀವನ ಇರೋವರೆಗೂ ನನ್ನ ಜಾತಿ ಧರ್ಮಗಳ ಮಧ್ಯೆ ಜಗಳ ಹಚ್ಚೋ ಕೆಲಸ ಮಾಡಲ್ಲ, ಅಂಥ ದಿನ ನಾನು ರಾಜಕೀಯ ಬಿಡ್ತೀನಿ. ಏನು ಅರ್ಥ ಸರ್ ಅದು? ಯಾವ ಇಲ್ಲ, ಸುಮಾರು ಜನ ಪಾಲಿಟಿಷಿಯನ್ ಬರೀ ಎಲೆಕ್ಷನ್ ಬಂದಾಗ ಜಾತಿ, ಧರ್ಮ, ದುಡ್ಡು ಆ ಥರ ಮಾಡ್ತಾರೆ. 20 ವರ್ಷದಿಂದ ಬೀದರ್ನಲ್ಲಿ ಯಾವಾಗಲಿಂದ ನಾನು MLA ಇದ್ದೀನಿ. ಇಲ್ಲಿ ಯಾವಾಗೂ ಜಾತಿ, ಧರ್ಮ, ಬಡವರು, ಚಿಕ್ಕವರು ಯಾವಾಗಲೂ ಈ ಥರ ಮಾತೇ ಬಂದಿಲ್ಲ. ಸರ್ಕಾರದ ಘೋಷವಾಕ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಕಾಪಾಡಿ. ಎಸ್ ಕರೆಕ್ಟ್. ತುಂಬ